ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕೋಪ ಬಂದರೂ ತೋರಿಸಿಕೊಳ್ಳದ ರಾಶಿಗುರು ಇವರು ಯಾರು ಅಂತ ಹೇಳ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತಾರೆ, ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ನೋಡಿದ ಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಗೆ ಸಂಬಂಧಪಟ್ಟ ತುಂಬ ವೀಡಿಯೋಸ್, ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸ್ಬೋದು. ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರ ನಾನು ಸೂಚಿಸ್ತೇನೆ. ಅದು ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತೆ, ಅಂಥವ್ರು ಕೂಡ ಕೇಳಬಹುದು. ಹಾಗೆ ಸಮಸ್ಯೆನ ಬರೆಯುವಾಗ ಕರೆಕ್ಟಾಗಿ ಬರೆದು ಕಳುಹಿಸಿ ಏನು ಇತ್ತ ಅಂತ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇದ್ದೆ. ನಾನು ನಮ್ಮಿರುವ ಶಿವದೇವರ ಗುರುಗಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ಮತ್ತೊಂದು ಏನು ಅಂದರೆ, ಕೆಲವರು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತಾರೆ, ಏನು ವಿಷಯ ಅಂತ ಹಾಕೋದಿಲ್ಲ. ಆ ಥರ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ನಿಮ್ಮ ಸಮಸ್ಯೆನ ಬರೆದು ಕಳುಹಿಸಿ. ಕೆಲವರಿಗೆ ಕೋಪ ಬಂದರೂ ಆ ಕೋಪವನ್ನು ತೋರಿಸಿಕೊಳ್ಳುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೋಪವನ್ನು ಸಂಪೂರ್ಣವಾಗಿ ನಿರ್ವಹಿಸಿಕೊಳ್ಳುವ ರಾಶಿ ಯಾವುದು? ತಮ್ಮ ಭಾವನೆಗಳನ್ನು ಮರೆಮಾಚುವಂಥ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಿಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಒಂದು ವೇಳೆ ನೀವು ಕೋಪಿಷ್ಠರಾಗಿದ್ದರೆ ಹಾಗೂ ಕೋಪ ತರುವಂಥ ಸನ್ನಿವೇಶಗಳೇ ನಿಮ್ಮನ್ನು ನೀವು ಲೆಕ್ಕಾಚಾರ ಮಾಡಿಕೊಂಡರೆ ಅದರಿಂದ ಶಾಂತ ರೂಪದಲ್ಲಿ ಹೊರಗೆ ಬರುವುದು ಸಾಧ್ಯವಿಲ್ಲ ಅನ್ನೋದನ್ನು ನೀವು ಯಾವುದೇ ಅನುಮಾನವಿಲ್ಲದೆ ಒಪ್ಪಿಕೊಳ್ಬೇಕಾಗಿರುತ್ತೆ. ಭಾವನೆಗಳನ್ನು ವ್ಯಕ್ತಪಡಿಸುವುದು ಮನುಷ್ಯನ ಮೂಲಭೂತ ಹಕ್ಕು ಅಂತ ಹೇಳಲಾಗಿದೆ. ಅದರಲ್ಲೂ ವಿಶೇಷವಾಗಿ ಕೆಲವೊಂದು ಸಂದರ್ಭದಲ್ಲಿ ಕೋಪ ಬಂದಾಗ ಅದನ್ನು ವ್ಯಕ್ತಪಡಿಸಿದರೆ ಮಾತ್ರ ನೀವು ಮನಸ್ಸಿನಲ್ಲಿ ಏನನ್ನು ಇಟ್ಟುಕೊಂಡಿಲ್ಲ ಎಂಬುದಾಗಿ ಎದುರುಗಡೆ ಇರುವಂಥ ವ್ಯಕ್ತಿ ಅಂದುಕೊಳ್ಳುವಂಥದ್ದು. ಆದರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಕೆಲವೊಂದು ರಾಶಿಯವರು ತಮ್ಮ ಸಿಟ್ಟನ್ನು ಸಂಪೂರ್ಣವಾಗಿ ಮುಚ್ಚಿಟ್ಕೊಳ್ತಾರೆ ಅಂತ ಹೇಳಲಾಗುತ್ತೆ. ಆದರೆ ಅವರ ಎದುರಿಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದರೂ ಕೂಡ ಅದಕ್ಕೆ ಅವರು ರಿಯಾಕ್ಷನ್ ನೀಡೋದಕ್ಕೆ ಹೋಗೋದಿಲ್ಲ. ಅಂಥ ಕೋಪವನ್ನು ಮುಚ್ಚಿಟ್ಕೊಳ್ಳುವಂಥ ರಾಶಿಯವರ ಬಗ್ಗೆ ಇವತ್ತು ನಾನು ಹೇಳುವಂಥದ್ದು. ಆ 3 ವಿಶೇಷ ರಾಶಿಯವರು ಯಾರು ಅನ್ನೋದನ್ನು ಮೊದಲಾಗಿ ನೋಡೋಣ. ಮೊದಲನೇದಾಗಿ ಅದು ತುಲಾರಾಶಿಯವರು. ತುಲಾರಾಶಿಯವರು ಹೇಗೆ ಅಂದರೆ, ಕೋಪವನ್ನು ಯಾವ ಥರ ಕಂಟ್ರೋಲ್ ಮಾಡ್ತಾರೆ ಅಂದರೆ, ತುಲಾರಾಶಿಯವರು ನಿಜಕ್ಕೂ ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಶಾಂತಿ ದೂತರು ಎಂಬುದಾಗಿ ಕರೆಯಲ್ಪಡುವಂಥವ್ರು. ಹಾಗೂ ಜೀವನದಲ್ಲಿ ಅವರ ಪ್ರತಿಯೊಂದು ದಿಕ್ಕಿನಲ್ಲಿ ಕೂಡ ಶಾಂತಿ ಸಾಮರಸ್ಯವನ್ನು ಹುಡುಕುವಂಥ, ಬೆಸೆಯುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಯಾವುದೇ ವಿಚಾರವಾಗಲಿ ಅತಿಯಾದರೆ ಅಮೃತ ಕೂಡ ವಿಷಯ ಎಂಬುದಾಗಿ ಪರಿಗಣಿಸಲಾಗುತ್ತೆ. ಅದೇ ರೀತಿಯಲ್ಲಿ ಕೆಲವೊಂದು ಅತೀವವಾಗಿರುವಂಥ ಪರಿಸ್ಥಿತಿಗಳಲ್ಲಿ ತುಲಾರಾಶಿಯವರು ಕೂಡ ಕೋಪಗೊಳ್ಳುವಂಥದ್ದು. ಆದರೆ ಅವುಗಳನ್ನು ಮುಚ್ಚಿಟ್ಟುಕೊಳ್ಳಲು ಅವರು ಯಶಸ್ವಿಯಾಗುವಂಥದ್ದು. ಬೇರೆಯವರ ಜೊತೆಯಲ್ಲಿ ಕೋಪ ಬಂದ ತಕ್ಷಣ ಅದನ್ನು ಕೂಡಲೇ ಹೊರಹಾಕಿ ರಂಪರಾಮಾಯಣ ಮಾಡುವಂಥ ಗೋಜಿಗೆ ಅವರು ಹೋಗೋದಿಲ್ಲ. ಅದನ್ನು ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಬಹುದು, ಆ ಪರಿಸ್ಥಿತಿಯಲ್ಲಿ ಪರ್ಯಾಯವಾಗಿ ಏನು ಮಾಡಬಹುದು ಅನ್ನೋದನ್ನು ಯೋಚಿಸಿ ಆರಿಸಿ ಕಾರ್ಯತಂತ್ರವನ್ನು ಕಾರ್ಯರೂಪಕ್ಕೆ ತರುವ ಕೆಲಸವನ್ನು ಮಾಡುವಂಥದ್ದು. ಇನ್ನು ಇವರು ಬೇರೆಯವರ ಜೊತೆಗೆ ಮಾತನಾಡುವ ರೀತಿ ಕೂಡ ಸಾಕಷ್ಟು ಗೌರವಯುತವಾಗಿರುತ್ತೆ. ಹೀಗಾಗಿ ಇವರ ಜೊತೆ ಸುಖ ಸುಮ್ಮನೆ ಯಾರು ಕೂಡ ಜಗಳ ಮಾಡಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಇನ್ನು ಎಷ್ಟೇ ನೀವು ಇವರಿಗೆ ಆತ್ಮೀಯರಾಗಿದ್ದರೂ ಕೂಡ ಇವರ ಕೋಪದ ಪ್ರಭಾವವನ್ನು ನೀವು ನೋಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಕೆಲವೊಮ್ಮೆ ಕೋಪದ ಅಲೆಕಟ್ಟು ಒಡೆದು ಹೋದಾಗ ಯಾವ ರೀತಿಯಲ್ಲಿ ಪ್ರವಾಹ ಏರ್ಪಡುತ್ತೋ ಅದೇ ರೀತಿಯಲ್ಲಿ ಇವರ ಸಿಟ್ಟು ಕೂಡ ಎಲ್ಲೇನ ಮೀರಿ ಕೆಲವೊಮ್ಮೆ ಇವರ ವಿಶ್ವರೂಪವನ್ನು ನೀವು ನೋಡಬೇಕಾಗುತ್ತೆ. ಆದರೆ ಆದಷ್ಟು ಕಂಟ್ರೋಲ್ ಮಾಡ್ತಾರೆ. ಯಾರಿಗೂ ಎಷ್ಟೇ ಕೋಪ ಬಂದರೂ ಕೂಡ ಅದನ್ನು ಸಹಿಸಿಕೊಳ್ಳುವಂಥ ಒಂದು ತೋರಿಸ್ಕೊಳ್ಳೋದ ಮನಸ್ಥಿತಿಯವರು. ಆದರೆ ತುಂಬ ಮಿತಿ ಮೀರಿದರೆ ಇವರ ಕೋಪ ಆಗ ನಿಮಗೆ ಗೊತ್ತಾಗುವಂಥದ್ದು. ಹಾಗೆ ನೆಕ್ಸ್ಟ್ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಹೇಗೆ ಅಂದರೆ, ಭಾವನೆಗಳನ್ನು ವ್ಯಕ್ತಪಡಿಸುವ ವಿಚಾರಕ್ಕೆ ಬಂದರೆ ವೃಶ್ಚಿಕ ರಾಶಿಯವರು ಕೂಡಲೇ ತಮ್ಮ ಒಂದು ಬದಲಾವಣೆ ಮಾಡಿಕೊಳ್ಳುವಂಥದ್ದು ತಮ್ಮ ವ್ಯಕ್ತಿತ್ವದಲ್ಲಿ. ಅಂದರೆ ತಮ್ಮ ಬಿಹೇವಿಯರ್, ನಡವಳಿಕೆಯಲ್ಲಿ ಅವರು ಯಾವತ್ತೂ ಕೂಡ ತಮ್ಮ ಮನಸ್ಸಿನಲ್ಲಿ ನೀನು ನಡೀತಾ ಇದೆ ಅನ್ನೋದನ್ನು ಬೇರೆಯವರಿಗೆ ತೋರುವ ರೀತಿಯಲ್ಲಿ ನಡೆದುಕೊಳ್ಳುವುದಿಲ್ಲ. ಇದೇ ಕಾರಣಕ್ಕಾಗಿ ಅವರು ಅತ್ಯಂತ ಕುತೂಹಲಕಾರಿ ಮತ್ತು ನಿಗೂಢ ಅನ್ನಿಸ್ತಾರೆ ಒಮ್ಮೊಮ್ಮೆ. ಹಾಗೆಯೇ ಈ ಮನೋಭಾವನೆಯನ್ನು, ಆ ವ್ಯಕ್ತಿತ್ವವನ್ನು ಹೊಂದಿರುವಂಥವರು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಂಥ ಪರಿಸ್ಥಿತಿಗಳು ಕೂಡ ವೃಶ್ಚಿಕ ರಾಶಿಗಳು ತಮ್ಮ ನಿಜವಾದ ಮನೋಭಾವನೆ, ಎಮೋಷನ್ಗಳನ್ನು ಯಾರಿಗೂ ತಿಳಿದಾಗೆ ಮೇಂಟೈನ್ ಮಾಡಿಕೊಂಡು ಹೋಗುವಂಥದ್ದು. ಹೀಗಾಗಿ ಕೋಪದ ಘಟನೆಗಳು ನಡೆಯುವಂಥ ಸಂದರ್ಭದಲ್ಲಿ ಕೂಡ ವೃಶ್ಚಿಕ ರಾಶಿಗಳು ತಮ್ಮ ಕೋಪವನ್ನು ಏನು ಮಾಡ್ತಾರೆ, ಮೌನವಾಗಿರ್ತಾರೆ. ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ. ಹಾಗೆಯೇ ವೃಶ್ಚಿಕ ರಾಶಿಯವರು ಈ ರೀತಿ ಕೋಪ ತರುವಂಥ ಸಂದರ್ಭ ಬಂದಾಗಲೂ ಕೂಡ ಅದಕ್ಕೆ ಸಮಯ ನೀಡುವಂಥದ್ದು, ಸರಿಯಾದ ಸಮಯ ನೋಡಿ ತಮ್ಮ ಎದುರಾಳಿಗಳಿಗೆ ಸರಿಯಾದ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಕೋಪದ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರ ಮೌನ ಕೂಡ ಮಾತುಗಳಿಂದ ಹೆಚ್ಚಿನ ಸದ್ದನ್ನು ತೂಕವನ್ನು ಹೊಂದಿರುತ್ತೆ. ಹೀಗಾಗಿ ಮೌನವಾಗಿ ಅವರು ವಾರ್ನಿಂಗ್ ನೀಡುತ್ತಾರೆ. ಅವರು ಯಾರು ಕೂಡ ವಾರ್ನಿಂಗನ್ನು ದಾಟುವಂಥ ಧೈರ್ಯ ಮಾಡೋದಿಲ್ಲ ಅನ್ನೋದು ಕೂಡ ನಿಶ್ಚಿತ. ಹಾಗೆಯೇ ಮೀನರಾಶಿಯವರು ಕೂಡ ನೋಡೋದಕ್ಕೆ ಸಂಪೂರ್ಣವಾಗಿ ಶಾಂತರಾಗಿರ್ತಾರೆ ಹಾಗೂ ಅತ್ಯಂತ ಶಾಂತ ಮನೋಭಾವದವರು. ಆದರೆ ಅವರ ಮನಸ್ಸಿನಲ್ಲಿ ಜ್ವಾಲಾಮುಖಿ ರೀತಿಯಲ್ಲಿ ಅಡಗಿಕೊಂಡಿರುವಂಥ ಕೋಪದ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇರೋದಿಲ್ಲ ಅನ್ನೋದು ಸತ್ಯ. ಅವರ ಮನಸ್ಸಿನಲ್ಲಿ ಇರುವಂಥ ಹತಾಶೆಯನ್ನು ಎದುರಿಸೋದಕ್ಕಿಂತ ಹೆಚ್ಚಾಗಿ ತಮ್ಮ ಕಲ್ಪನಾ ಲೋಕದಲ್ಲಿ ಶಾಂತ ರೀತಿಯಲ್ಲಿ ಬದುಕುವುದನ್ನು ಮೀನರಾಶಿಯವರು ಹೆಚ್ಚಾಗಿ ಆಯ್ಕೆ ಮಾಡುತ್ತಾರೆ. ಹೊರಗಿಂದ ಮೀನರಾಶಿಯನ್ನು ನೋಡುವ ಸಂದರ್ಭದಲ್ಲಿ ನಾವು ಅವರು ಅತ್ಯಂತ ಶಾಂತ ಮನೋಭಾವದವರು, ಆ ಮನಸ್ಸಿನಲ್ಲಿ ಯಾವುದೇ ಕೋಪ ಇರುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನಾವು ಭಾವಿಸಬಹುದು. ಆದರೆ
ಮನಸ್ಸಿನ ಒಳಗೆ ಅವರಿಗೆ ಇರುವಷ್ಟು ಕೋಪ ಬೇರೆ ಯಾರಿಗೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ. ಹಾಗೂ ಇದನ್ನು ಹೊರಗಿನವರಿಗೆ ಯಾವತ್ತೂ ಕೂಡ ತಿಳಿಸೋದಕ್ಕೆ ಹೋಗೋದಿಲ್ಲ. ಮನಸ್ಸಿನೊಳಗೆ ಯಾವುದೇ ರೀತಿಯ ಭಾವನೆ ಇದ್ದರೂ ಕೂಡ ಅದನ್ನು ಹೊರಗಡೆ ತೋರ್ಪಡಿಸೋದಕ್ಕೆ ಹೋಗೋದಿಲ್ಲ. ಇನ್ನು ಅವರ ಒಳಗೆ ಇರುವಂಥ ಕೋಪವೇ ಅವರನ್ನು ಕೆಲವೊಮ್ಮೆ ಬೇಸರಗೊಳಿಸುವಂಥ ಮಾಡುವಂಥ ಪ್ರತಿಫಲಿತ ಪರಿಣಾಮವನ್ನು ಕೂಡ ಹೊಂದಿದ್ದಾರೆ. ಹೀಗಾಗಿ ಇವರಿಗೆ ಒಂದು ಲೆಕ್ಕದಲ್ಲಿ ಹೇಳುವುದಾದರೆ ಕೋಪ ಅನ್ನೋದು ಶಾಪ ಅಂತಲೂ ಹೇಳಬಹುದು. ಆದರೆ ಈ 3 ರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಕೋಪ ಇದೆ ಅನ್ನೋದನ್ನು ಹೊರಗಡೆ ತೋರಿಸದ ಒಂದು ಸ್ವಭಾವದವರು ಅಂತಲೇ ಹೇಳಬಹುದು.